ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಗೆಳೆಯ ಭಾಸ್ಕರ್. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಬಾಸ್ಕೆಟ್ ಟಾಕ್ಸ್ ಚಾನಲ್ಗೆ ಸ್ವಾಗತ. ನೋಡಿ, ಇವತ್ತು ನಾನು ಮಾತಾಡ್ತಾ ಇರೋದು ಕೇವಲ ಒಂದು ಪರೀಕ್ಷೆ ಬಗ್ಗೆ ಅಲ್ಲ. ಈ ದೇಶದ ಲಕ್ಷಾಂತರ ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟಿರೋ ನಮ್ಮ ಕಿತ್ತೋಗಿರೋ ಸಿಸ್ಟಮ್ ಬಗ್ಗೆ. ಹೌದು, ನನಗೆ ಕೋಪ ಇದೆ, ರಕ್ತ ಕುದೀತಾ ಇದೆ. ಯಾರಿಗೆ ತಾನೇ ಕೋಪ ಬರಲ್ಲ ಹೇಳಿ? ಈ ನೀಟ್ ಎಕ್ಸಾಮ್ ಅಂತೆ, ನೀಟ್ ಎಕ್ಸಾಮ್ ದೇಶದ ಅತ್ಯಂತ ದೊಡ್ಡ ವೈದ್ಯಕೀಯ ಪರೀಕ್ಷೆ. ಆದರೆ ಇವತ್ತು ಅದು ಯೋಗ್ಯತೆ ಇರೋರಿಗೆ ಡಾಕ್ಟರ್ ಪಟ್ಟ ಕಟ್ಟುವ ಪರೀಕ್ಷೆಯಾಗಿ ಉಳಿದಿಲ್ಲ ರೀ. ದುಡ್ಡಿರೋರಿಗೆ ಸೀಟು ಮಾರುವ ದಂಧೆಯಾಗ್ಬಿಟ್ಟಿದೆ. ಪೇಪರ್ ಲೀಕ್ ಅಂತ ಎಷ್ಟು ಸುಲಭವಾಗಿ ಸ್ಟೇಟ್ಮೆಂಟ್ ಕೊಟ್ಟು ನಮ್ಮ ಸಿಸ್ಟಮ್ ಅಲ್ಲಿ ನಮ್ಮ ರಾಜಕಾರಣಿ ವ್ಯಕ್ತಿಗಳು ಸುಮ್ಮನೆ ಆಗ್ಬಿಟ್ರು. ನೋಡಿ, ಮಕ್ಕಳ ಕಷ್ಟದ ಬೆಲೆ ಇವ್ರಿಗೇನಾದ್ರೂ ಗೊತ್ತಿದೆಯೇನ್ರಿ? ರೀ ಭ್ರಷ್ಟ ಅಧಿಕಾರಿಗಳೇ, ರಾಜಕಾರಣಿಗಳೇ, ಆ ಮಕ್ಕಳ ಕಷ್ಟ ನಿಮಗೆ ಗೊತ್ತೇನ್ರಿ? 2 ವರ್ಷ 3 ವರ್ಷ ಕೋಚಿಂಗ್ ಸೆಂಟರ್ ಅಂತ ಹೆತ್ತವರು ರಕ್ತನ ನೀರು ಮಾಡಿ ಸಂಪಾದಿಸಿ ದುಡ್ಡನ್ನೆಲ್ಲ ಸುರಿದಿರ್ತಾರೆ. ಆ ಮಕ್ಕಳು ಕೂಡ ಹಗಲು ರಾತ್ರಿ ಅಂತ ಇಲ್ದಿರ, ಹಬ್ಬ ಹರಿದಿನಗಳನ್ನ ಮರೆತು ಸರಿಯಾಗಿ ಊಟ ನಿದ್ರೆ ಇಲ್ದಿರ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿರ್ತಾರೆ. ಅವ್ರ ಕಣ್ಣಲ್ಲಿ ನಾನು ಡಾಕ್ಟರ್ ಆಗಬೇಕು, ಸಮಾಜಕ್ಕೆ ಸೇವೆ ಮಾಡಬೇಕು, ಹೆತ್ತವ್ರನ್ನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋ ದೊಡ್ಡ ಕನಸಿರುತ್ತೆ. ಆದ್ರೆ ನಿಮ್ಮಂತ ನೀಚರು ಇಡೀ ವರ್ಷದ ಮಕ್ಕಳ ಕಠಿಣ ಪರಿಶ್ರಮವನ್ನ ಕೇವಲ ಲಕ್ಷ ರೂಪಾಯಿಗಳಿಗೆ ಒಂದೇ ಒಂದು ರಾತ್ರಿಯಲ್ಲಿ ರೋಡಿಗೆ ತಂದು ನಿಲ್ಲಿಸ್ಬಿಟ್ರಲ್ಲ. ನಿಮಗೆ ಮಾನ ಮರ್ಯಾದೆ ನಾಚಿಕೆ ಅನ್ನೋದು ಏನಾದ್ರೂ ಇದೆಯಾ? ನಿಮ್ಮನೇಲಿ ಮಕ್ಕಳಿಲ್ವೇನ್ರಿ? ಆ ಮಕ್ಕಳ ಭವಿಷ್ಯನ ಕದ್ದು ಈ ತರ ಬ್ಲ್ಯಾಕ್ ಮಾರ್ಕೆಟ್ ನಲ್ಲಿ ಮಾರಾಟ ಮಾಡೋದಕ್ಕೆ ದುಡ್ಡುಗೋಸ್ಕರ ನಿಮಗೆ ಮನಸ್ಸಾದ್ರೂ ಹೇಗ್ ಬರುತ್ತೆ? ಛೀ, ಇದು ಸಿಸ್ಟಮ್ ಅಲ್ಲ ರೀ, ಭ್ರಷ್ಟರ ಸಂತತಿ. ಭ್ರಷ್ಟರು ತುಂಬೋಗ್ಬಿಟ್ಟಿದ್ದಾರೆ ಸಮಾಜದಲ್ಲಿ. ಇಲ್ಲಿ ಸಿಸ್ಟಮ್ ಅಂತ ಒಂದಿದೆ ಅಲ್ವಾ, ಕಣ್ಣು ಕಿವಿ ಬಾಯಿ ಎಲ್ಲವನ್ನೂ ಮುಚ್ಕೊಂಡು ಕೂತಿರುವ ಅಂಧ ವ್ಯವಸ್ಥೆ. ರಾಜಕೀಯದವ್ರಿಗೆ ಏನ್ರಿ ಚುನಾವಣೆ ಬೇಕು, ವೋಟ್ ಬೇಕು, ಕುರ್ಚಿ ಬೇಕು, ಪರೀಕ್ಷೆ ನಡೆಸೋಕೆ ಸರಿಯಾಗಿ ಯೋಗ್ಯತೆ ಇಲ್ಲದ ಮೇಲೆ ಯಾಕ್ರಿ ಇವರೆಲ್ಲ ಇನ್ನೂ ಆ ಸೀಟಲ್ಲಿ ಕೂತಿದ್ದಾರೆ? ಪೇಪರ್ ಲೀಕ್ ಆದಾಗ ಏನೋ ದೊಡ್ಡ ತನಿಖೆ ಮಾಡ್ತೀವಿ, ಕಮಿಟಿ ರಚನೆ ಮಾಡ್ತೀವಿ ಅಂತ ನಾಟಕ ಮಾಡ್ತೀರಲ್ಲ, ನಾಚಿಕೆ ಆಗ್ಬೇಕು ನಿಮಗೆ. ನಿಮ್ಮ ತನಿಖೆಗಳು ಮುಗಿಯೋಷ್ಟರಲ್ಲಿ ಆ ಮಕ್ಕಳ ವಯಸ್ಸು, ಅವರ ಕನಸು, ಅವರ ಜೀವನ ಎಲ್ಲನೂ ಮುಗ್ದೋಗಿರುತ್ತೆ. ಇದು ಕೇವಲ ಪೇಪರ್ ಲೀಕ್ ಅಲ್ಲ ರೀ, ಇದು ಈ ದೇಶದ ಪ್ರತಿಭಾವಂತ ಮಕ್ಕಳ ಕಗ್ಗೊಲೆ. ಹಸಿ ಹಸಿಯಾಗಿ ಮಕ್ಕಳ ಭವಿಷ್ಯನ ಜೀವಂತವಾಗಿ ಹೂತಾಕ್ತಾ ಇದ್ದಾರೆ ಈ ಸಿಸ್ಟಮ್ ಅಲ್ಲಿ ಇಂಥ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು. ಇಂಥ ಭ್ರಷ್ಟ ಆಟಗಳಿಂದ ನಾಳೆ ಯೋಗ್ಯತೆ ಇಲ್ಲದೆ ಇರೋರು ದುಡ್ಡು ಕೊಟ್ಟು ಡಾಕ್ಟರ್ ಆದ್ರೆ ಈ ಸಮಾಜದ ಗತಿ ಏನು? ದುಡ್ಡು ಕೊಟ್ಟು ಸೀಟ್ ತಗೊಂಡವನು ಜನರ ಪ್ರಾಣ ಉಳಿಸ್ತಾನ? ತಾನು ಕೊಟ್ಟ ದುಡ್ಡನ್ನ ವಸೂಲಿ ಮಾಡಕ್ ನೋಡ್ತಾನೆ. ಇಡೀ ಸಮಾಜ ಇವತ್ತು ಮೌನವಾಗಿ ಕೂತಿದೆಯಲ್ಲ. ನೆನ್ಪಿಟ್ಕೊಳ್ಳಿ, ಇವತ್ತು ಬೇರೆಯವರ ಮನೆ ಮಗನಿಗೆ ಮಗಳಿಗೆ ಅನ್ಯಾಯ ಆಗಿದೆ. ನಾಳೆ ನಿಮ್ದೇ ಮಗ ಅಥವಾ ಮಗಳಿಗೆ ಈ ಗತಿ ಬರಬಹುದು. ಇನ್ಮುಂದೆ ಇದು ನಡೆಯಲ್ಲ. ಮಕ್ಕಳ ಭವಿಷ್ಯದ ಜೊತೆ ಆಟವಾಡುವ ಪ್ರತಿಯೊಬ್ಬ ಭ್ರಷ್ಟನಿಗೂ ತಕ್ಕ ಶಾಸ್ತಿ ಆಗಬೇಕು ಅಂತ ನಿರ್ಧಾರ ಮಾಡಿ. ಈ ಮಕ್ಕಳ ಕಣ್ಣೀರು, ಅವ್ರು ಅನುಭವಿಸಿರೋ ನೋವು, ಇದೆಲ್ಲದಕ್ಕೂ ನ್ಯಾಯ ಬೇಕ್ರಿ. ದೇಶದ ಭವಿಷ್ಯನ ರೂಪಿಸೋ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗೋವರೆಗೂ ನಾವು ಸುಮ್ಮನೆ ಇರಬಾರ್ದು. ಧಿಕ್ಕಾರವಿರಲಿ, ಇಂಥ ಭ್ರಷ್ಟ ವ್ಯವಸ್ಥೆಗೆ ಧಿಕ್ಕಾರವಿರಲಿ. ಪೇಪರ್ ಲೀಕ್ ಮಾಡುವ ದಂಧೆಕೋರರಿಗೆ ಧಿಕ್ಕಾರ ಇರಲಿ. ಇದನ್ನ ಸಪೋರ್ಟ್ ಮಾಡೋ ರಾಜಕಾರಣಿಗಳಿಗೆ ಧಿಕ್ಕಾರ ಇರಲಿ. ಇವರೆಲ್ಲರನ್ನು ಕೂಡ ಸಿಸ್ಟಮ್ನಲ್ಲಿ ಸೇರ್ಕೊಂಡು ಮಕ್ಕಳ ಭವಿಷ್ಯನ ಹಾಳು ಮಾಡ್ತಾ ಇದ್ದಾರಲ್ಲ, ಇವರೆಲ್ಲರಿಗೂ ನನ್ನ ಧಿಕ್ಕಾರವಿದೆ. ಛೇ, ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ.